ಗುಣಿತಾಕ್ಷರ ಗ. ಮಕ್ಕಳೇ, ಈ ದಿನ ನಾವು ಸ್ವರಾಕ್ಷರಗಳಿಗೆ ವ್ಯಂಜನಾಕ್ಷರಗಳನ್ನು ಹೇಗೆ ಜೋಡಿಸುವುದು ಎಂದು ಮತ್ತು ಗ ಗುಣಿತಾಕ್ಷರಗಳನ್ನು ಬರೆಯುವ ವಿಧಾನ ನೋಡೋಣ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಆ ಸೇರಿಸಿ ಗ. ಗ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗ ಗ ಗ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಆ ಸೇರಿಸಿ ಗ. ಗ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗ ಗ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಇ ಸೇರಿಸಿ ಗಿ. ಗಿ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗಿ ಗಿ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಇ ಸೇರಿಸಿ ಗಿ. ಗಿ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗಿ ಗಿ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಉ ಸೇರಿಸಿ ಗು. ಗು ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗು. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಉ ಸೇರಿಸಿ ಗು. ಗು ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗು. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಋ ಸೇರಿಸಿ ಗೃ. ಗೃ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೃ ಗೃ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಎ ಸೇರಿಸಿ ಗೆ. ಗೆ ಅಕ್ಷರವನ್ನು ಹೇಗೆ ಬರೆಯುವುದೆಂದು ನೋಡೋಣ. ಗೆ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಎ ಸೇರಿಸಿ ಗೆ. ಗೆ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೆ ಗೆ ಗೆ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಐ ಸೇರಿಸಿ ಗೈ. ಗೈ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೈ ಗೈ ಗೈ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಓ ಸೇರಿಸಿ ಗೋ. ಗೋ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೋ ಗೋ ಗೋ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಓ ಸೇರಿಸಿ ಗೋ. ಗೋ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೋ ಗೋ ಗೋ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಔ ಸೇರಿಸಿ ಗೌ. ಗೌ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗೌ ಗೌ ಗೌ. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಅಂ ಸೇರಿಸಿ ಗಮ್. ಗಮ್ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಗಮ್ ಗಮ್ ಗಮ್. ವ್ಯಂಜನಾಕ್ಷರ ಗ್ ಗೆ ಸ್ವರಾಕ್ಷರ ಅಹ ಸೇರಿಸಿ ಅಹ. ಅಹ ಅಕ್ಷರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ. ಅಹ ಗಹ ಗಹ